ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ, ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ ಹಾಗೂ ಆಷಾಢ ಮಾಸ, ಜುಲೈ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಜುಲೈ 14ರ ತನಕ ನಿಜ ಜ್ಯೇಷ್ಠ ಮಾಸ ನಡೀತಾ ಇರುತ್ತೆ. ಜುಲೈ 15ರ ನಂತರ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಅದೇ ರೀತಿಯಲ್ಲಿ ಜುಲೈ 17ನೇ ತಾರೀಕಿನಿಂದ ದಕ್ಷಿಣಾಯಣ ಪ್ರಾರಂಭ ಆಗುವಂತಹ ಸಮಯ ವೀಕ್ಷಕರೇ. ಇನ್ನು ಜುಲೈ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ನೋಡುವುದಾದರೆ 4ನೇ ತಾರೀಕು ಶುಕ್ರ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ. 7ನೇ ತಾರೀಕು ಬುಧ ರೆಟ್ರೋಗೇಷನ್ ವಕ್ರನಾಗಿ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ. ಬುಧ ಸ್ವಕ್ಷೇತ್ರದಲ್ಲಿರ್ತಾನೆ. ಆಲ್ಮೋಸ್ಟ್ ಜುಲೈ 7ನೇ ತಾರೀಕಿನಿಂದ ಸಂಪೂರ್ಣ 1 ತಿಂಗಳ ಕಾಲ ಅವನು ಮಿಥುನ ರಾಶಿ ಅವನ ಸ್ವಕ್ಷೇತ್ರದಲ್ಲಿರ್ತಾನೆ. ಇದು ಒಂದು ಉತ್ತಮವಾದಂತಹ ಫಲ ಆಗಿರುತ್ತೆ. ಏಕೆಂದರೆ ಬುಧ ಸ್ವಲ್ಪ ಪಾಸಿಟಿವ್ ಅಲ್ಲಿರೋದು ಅತ್ಯಂತ ಅವಶ್ಯಕವಾಗಿರುತ್ತೆ. ಜೊತೆಗೆ 17ನೇ ತಾರೀಕಿನ ತನಕ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಕೂಡ ನಡೀತಾ ಇರುತ್ತೆ. ಇದು ನಿಪುಣ ಯೋಗ ಅಂತ ಕೂಡ ಹೇಳ್ತೇವೆ. ತುಂಬ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂತಹ ಒಂದು ಯೋಗ ಗೋಚಾರದಲ್ಲಿ. ಅಂದರೆ ಪ್ರತಿ ತಿಂಗಳು ಯಾವಾಗ ರವಿ ಮತ್ತು ಬುಧ ಒಟ್ಟಿಗೆ ಸಂಚಾರ ಮಾಡ್ತಾ ಇರ್ತಾರೆ, ಒಂದೇ ರಾಶಿಯಲ್ಲಿರ್ತಾರೆ, ತುಂಬ ಅನುಕೂಲಗಳನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಒಂದು ನಿಪುಣ ಯೋಗ ಅನ್ನುವಂಥದ್ದು ಎಷ್ಟು ಉತ್ತಮ ಸ್ಥಿತಿಯಲ್ಲಿರುತ್ತೋ ಆ ಸಮಯದಲ್ಲಿ ಎಲ್ಲರಿಗೂ ಕೂಡ ಒಂದು 6th ಸೆನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಇನ್ನು ಜುಲೈ 17ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಕಟಕ ಮಾಸ ದಕ್ಷಿಣಾಯಣ ಪ್ರಾರಂಭ ಆಗುವಂಥದ್ದು. ಸೊ ಈ ಬದಲಾಗುವಂತಹ ಗ್ರಹಗಳಿಂದ ವೃಷಭ ರಾಶಿಯವರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಜನ್ಮ ರಾಶಿಯಲ್ಲಿ ವೃಷಭ ಲಗ್ನ ಅಂತ ತಗೊಳ್ಳೋದಾದ್ರೆ, ಲಗ್ನದಲ್ಲಿ ಕುಜನ ಸಂಚಾರ ಆಗುವಂಥದ್ದು ಆರೋಗ್ಯದ ವಿಚಾರಗಳಿಗೆ ಸ್ವಲ್ಪ ಏರುಪೇರುಗಳನ್ನು ಕೊಡುತ್ತೆ. ಶಾರೀರಿಕವಾಗಿ ಸ್ವಲ್ಪ ಉಷ್ಣ ಪ್ರಕೋಪಗಳು ಜಾಸ್ತಿ ಇರುತ್ತೆ. ಇದನ್ನು ವೃಷಭ ರಾಶಿಯವರಿಗಿಂತ ವೃಷಭ ಲಗ್ನದವರು ಹೆಚ್ಚಾಗಿ ತೆಗೆದುಕೊಂಡ್ರೆ ಒಳ್ಳೆಯದಾಗುತ್ತೆ. ಕುಜನ ಮೇಲೆ ಶನಿ ದೃಷ್ಟಿ ಬೀಳ್ತಾ ಇರುತ್ತೆ. 4ನೇ ಮನೆಯನ್ನು ವಾಹನ ಸ್ಥಾನ ಅಂತ ಹೇಳ್ತೇವೆ. ಅಲ್ಲಿ ಶುಕ್ರ ಮತ್ತು ಕೇತು ಇರ್ತಾರೆ. ಅವ್ರ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಸೊ ವೃಷಭ ಲಗ್ನದವರಿಗೆ ಆರೋಗ್ಯದ ಬಗ್ಗೆ ಕುಜದೋಷಗಳಿಗೆ ಏನಾದರೂ ಶಾಂತಿ ಅಥವಾ ಪರಿಹಾರ ಮಾಡಿಕೊಳ್ಳೋದು ಒಳ್ಳೆಯದು. ಇನ್ನು ವೃಷಭ ರಾಶಿಯವರು ಸ್ವಲ್ಪ ಮಾನಸಿಕವಾಗಿ ನೆಮ್ಮದಿ ಇಂಥದ್ದನ್ನೆಲ್ಲ ತಂದುಕೊಳ್ಬೇಕು. ಜ್ಞಾನಕಾರಕನಾದ ಬುಧ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಕುಟುಂಬದಲ್ಲಿ ಎಲ್ಲ ಒಂದು ಅನುಕೂಲಗಳು ಕೂಡ ವೃಷಭ ರಾಶಿಯವರಿಗೆ ಈ ಮಾಸದಲ್ಲಿ ಖಂಡಿತ ಸಿಗುವಂಥದ್ದಿರುತ್ತೆ. ಹಠದ ಸ್ವಭಾವಗಳು ಅಥವಾ ಕೋಪ ಬರುವಂಥದ್ದು ಇದನ್ನು ಅವಾಯ್ಡ್ ಮಾಡ್ಕೊಳ್ಬೇಕು. ಮುಖ್ಯವಾಗಿ ಈ ಮಾಸದಲ್ಲಿ ಯಾವಾಗ ಕುಜ ಯೋಗಕಾರಕನಲ್ಲದೆ ಅವನು ಜನ್ಮ ರಾಶಿಯಲ್ಲಿ ಕೂತ್ಕೊಳ್ತಾನೆ, ಮನೋಕಾರಕ ಚಂದ್ರನ ಜೊತೆ ಕುಜನ ಸಂಬಂಧ ಬಂದಾಗ ಸ್ವಲ್ಪ ಕೆಲವು ವಿಚಾರಗಳಿಗೆ ಅವನು ಹಠದ ಸ್ವಭಾವಗಳನ್ನು ಕೊಡ್ತಾನೆ. ಇದನ್ನು ಈ ತಿಂಗಳಲ್ಲಿ ಅವಾಯ್ಡ್ ಮಾಡಿದರೆ ವೃಷಭ ರಾಶಿಯವರಿಗೆ 2ನೇ ಮನೆಯಲ್ಲಿರುವ ಬುಧ ತುಂಬ ಒಳ್ಳೆ ಫಲಗಳನ್ನು ಕೊಡ್ತಾನೆ. ಯಾವ ರೀತಿಯಲ್ಲಿ? ಫೈನಾನ್ಷಿಯಲ್ ಹಣಕಾಸಿನ ಅನುಕೂಲಗಳು ಮತ್ತು ಕುಟುಂಬದವರ ಜೊತೆ ತುಂಬ ಸೌಖ್ಯ ನೆಮ್ಮದಿಗಳನ್ನು ತುಂಬ ಉತ್ತಮ ಸ್ಥಿತಿಯಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕ. ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ವೃಷಭ ರಾಶಿಯವರಿಗೆ ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಡುವಂತೆ. ಇನ್ನು ಕುಟುಂಬ ಸ್ಥಾನದಲ್ಲೇ ಬುಧಾದಿತ್ಯ ಯೋಗ ವಾಕ್ಯಗಳಿಂದ ತುಂಬ ಅನುಕೂಲಗಳನ್ನು ನೋಡ್ತೀರಾ. ಯಾವುದಾದ್ರೂ ತುಂಬ ಸಮಯದಿಂದ ನಿಂತಿರುವಂತಹ ಫೈನಾನ್ಷಿಯಲ್ ಕೆಲಸ ಅನುಕೂಲಕ್ಕೆ ಬರುತ್ತೆ, ಅಭಿವೃದ್ಧಿ ಆಗುತ್ತೆ. 7ನೇ ತಾರೀಕು ನಂತರ ತುಂಬ ಒಳ್ಳೆ ಸಮಯ ಇದು ವೃಷಭ ರಾಶಿಯವರಿಗೆ. ಯಾವುದಾದ್ರೂ ಅನಿರೀಕ್ಷಿತ ಫೈನಾನ್ಷಿಯಲ್ ಹೆಲ್ಪ್ ಸಿಗೋದಕ್ಕೆ ಅವಕಾಶಗಳು ಉಂಟು. ಮತ್ತು ಯಾವುದಾದ್ರೂ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಖಂಡಿತ ಸಿಗುತ್ತೆ. ವೃಷಭ ರಾಶಿಯವರು ಹೆಚ್ಚಾಗಿ ಗಮನ ಕೊಡಬೇಕಾಗಿದ್ದು ಇದೇ ಒಂದು ವಿಚಾರದ ಬಗ್ಗೆ. ಏಕೆಂದರೆ ಶನಿ ಲಾಭಸ್ಥಾನದಲ್ಲಿದ್ದು ರಾಹು ಕರ್ಮಸ್ಥಾನದಲ್ಲಿದ್ದರೆ ವೃಷಭ ರಾಶಿಯವರಿಗೆ ತುಂಬ ಅತಿ ಹೆಚ್ಚಿನ ಅನುಕೂಲಗಳಾಗುವಂತಹ ಸಮಯ ಆಗಿರುತ್ತೆ. ಬಟ್ ಲೋನ್ಗಳನ್ನು ತುಂಬ ಜಾಸ್ತಿ ಮಾಡಿಕೊಳ್ಬೇಡಿ. ವೃಷಭ ರಾಶಿಯವರಿಗೆ ಮುಂದಿನ ವರ್ಷ ಜೂನ್ ತಿಂಗಳ ನಂತರದಿಂದ 7.5 ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ.
ಅವಾಗ ಮೊದಲು ವೇರಿಯೇಷನ್ ಅಥವಾ ಏನಾದರೂ ವ್ಯತ್ಯಾಸಗಳು ಬರುವಂಥದ್ದು ಉದ್ಯೋಗ ಕ್ಷೇತ್ರದಲ್ಲಿ. ಹಾಗಾಗಿ ಈಗ ನೀವು ಇರುವಂತಹ ಒಂದು ಪೊಸಿಷನ್ನಿನ ಆಧಾರದ ಮೇಲೆ ತುಂಬ ಲೋನ್ಗಳನ್ನು ಮಾಡಿಕೊಂಡ್ರೆ 7.5 7.5 ವರ್ಷಗಳು ಸ್ವಲ್ಪ ಕಷ್ಟಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಯಾವಾಗ ಶನಿ ಲಾಭದಲ್ಲಿರ್ತಾನೆ ತುಂಬ ಬೇಗ ಅನುಕೂಲಗಳನ್ನು ಮಾಡಿಕೊಟ್ಬಿಡ್ತಾನೆ. ಅಂದರೆ ಕಷ್ಟಪಟ್ಟು ದುಡ್ಡು ಬರೋದಕ್ಕಿಂತ ಈಸಿಯಾಗಿ ಬರೋದಕ್ಕೆ ತುಂಬ ಅವಕಾಶಗಳಿರುತ್ತೆ. ಅದರ ಆಧಾರದ ಮೇಲೆ ಲೋನ್ಗಳ ಬಗ್ಗೆ ತುಂಬ ಗಮನ ಇಟ್ಕೊಳ್ಳುವಂಥದ್ದು ವೃಷಭ ರಾಶಿಯವರಿಗೆ ಅವಶ್ಯಕ. ಜುಲೈ ತಿಂಗಳು ಹಣಕಾಸಿನ ವಿಚಾರದಲ್ಲಿ ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಧನಾಧಿಪತಿ ಬುಧ ಸ್ವಕ್ಷೇತ್ರದಲ್ಲಿದ್ದು ಹಣಕಾಸಿನ ಅನುಕೂಲಗಳನ್ನು ಖಂಡಿತವಾಗ್ಲೂ ಕೊಡ್ತಾನೆ. ನಿಮ್ಮ ವಾಕ್ಯಗಳಿಗೆ ಒಂದು ತೂಕ ಅನ್ನುವಂಥದ್ದು ಬರುತ್ತೆ. ಅಂದರೆ ಅದರಿಂದ ತುಂಬ ಕೆಲಸಗಳು ಅನುಕೂಲಕ್ಕೆ ಖಂಡಿತವಾಗ್ಲೂ ಬರುತ್ತೆ. ಒಡಹುಟ್ಟುಗಳ ನಡುವೆ ಸಾಮರಸ್ಯಗಳಿಗೆ ತುಂಬ ಒಳ್ಳೆ ಸಮಯ. ಅಣ್ಣ ತಮ್ಮಂದರ ನಡುವೆ ಏನಾದರೂ ಸಣ್ಣ ಪುಟ್ಟ ವ್ಯಾಜ್ಯಗಳು ಇಂಥದ್ದು ಬರೋದಕ್ಕೆ ಅವಕಾಶ ಇರುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಈ ಸಮಯದಲ್ಲಿ. ಅಕ್ಕ ತಂಗಿಯರ ಜೊತೆ ಸಿಸ್ಟರ್ಸ್ ತುಂಬ ಒಬ್ಬರಿಂದ ಒಬ್ಬರಿಗೆ ಅನುಕೂಲಕ್ಕೆ ಬರ್ತಾರೆ. ನಿಮ್ಮ ಒಂದು ಒಳ್ಳೆ ಸಮಯ ಇದು. ಏನಾದರೂ ಲಾಂಗ್ ಟರ್ಮಲ್ಲಿ ಸಮಸ್ಯೆಗಳಿದ್ದರೆ ಈಗ ಅದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಆ ಪ್ರಯತ್ನಗಳನ್ನು ಮಾಡೋದು ತುಂಬ ಒಳ್ಳೆಯದು ವೃಷಭ ರಾಶಿಯವರು. ಇನ್ನು ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾನೆ 3ನೇ ಮನೆಯಲ್ಲಿ. ಅವನು ಅಷ್ಟಮಾಧಿಪತಿ ಅಂದರೆ ಮೃತ್ಯು ಸ್ಥಾನಾಧಿಪತಿ ಪರಾಕ್ರಮದಲ್ಲಿ ಉಚ್ಚನಾಗ್ತಾನೆ. ಸೊ ಹಾಗಾಗಿ ಏನಾದರೂ ತುಂಬ ಜಾಸ್ತಿ ಪ್ರಯತ್ನ ಮಾಡಿದರೆ ಈಸಿಯಾಗಿ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ಗಳಾಗೋದಕ್ಕೆ ಅವಕಾಶ ಇರುತ್ತೆ. ಬಟ್ ಲೋನ್ಗಳನ್ನು ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೋಬೇಡಿ. ಅದರ ಬಗ್ಗೆ ಒಂದು ಗ್ರಿಪ್ ಇಟ್ಕೊಳ್ಳೋದು ವೃಷಭ ರಾಶಿಯವರಿಗೆ ತುಂಬ ಅವಶ್ಯಕವಾಗಿರುತ್ತೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಅನುಕೂಲಗಳು ಉಂಟಾಗುತ್ತೆ ಅಂತ ಹೇಳ್ಬೋದು. ಗುರು ವಿದ್ಯೆ ಕೊಡೋದಕ್ಕೆ ತುಂಬ ಉತ್ತಮ ಸ್ಥಿತಿಯಲ್ಲಿರ್ತಾನೆ. ಸುಖಾಪೇಕ್ಷೆಗಳನ್ನು ಅವಾಯ್ಡ್ ಮಾಡ್ಕೊಳ್ಬೇಕು. ಯಾಕೆಂದರೆ ಶುಕ್ರ 4ರಲ್ಲಿ ಕೇತುಗ್ರಸ್ತನಾಗಿದ್ದಾನೆ. ತಾಯಿಯ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ ವೃಷಭ ರಾಶಿಯವರಿಗೆ. ಏನಾದರೂ ಸಣ್ಣ ಪುಟ್ಟ ಇಂಜುರಿಗಳಾಗುವಂತಹ ಸಮಯಗಳಿರುತ್ತೆ. ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡಿದರೆ ತುಂಬ ಒಳ್ಳೆಯದು. ಇದನ್ನು ಕಂಟಿನ್ಯೂ ಮಾಡಿ. ಇನ್ನು 1-1.5 ತಿಂಗಳ ಕಾಲ ಮೃಗಂಗಾರಕ ದೋಷ ಅನ್ನುವಂಥದ್ದು ನಡೀತಾ ಇರುತ್ತೆ. ವೃಷಭ ರಾಶಿಯವರಿಗೆ ಇದಕ್ಕೆ ಒಂದು ಉತ್ತಮವಾದ ಪರಿಹಾರ ಅಂತ ಹೇಳಿದರೆ ದುರ್ಗಾ ಪರಮೇಶ್ವರಿಯ ಸ್ತೋತ್ರಗಳನ್ನು ಪಠನೆ ಮಾಡೋದು ತುಂಬ ಒಳ್ಳೆಯದು. ಮಾತೃವಿನ ಆರೋಗ್ಯದ ಬಗ್ಗೆ ಗಮನ ಕೊಡಿ. ವಾಹನದ ವಿಚಾರದಲ್ಲಿ ತುಂಬ ಎಚ್ಚರಿಕೆಗಳನ್ನು ಪಾಲನೆ ಮಾಡುವಂಥದ್ದು ಅತ್ಯಂತ ಅವಶ್ಯಕ. ಏನಾದರೂ ಸಣ್ಣ ಪುಟ್ಟ ಅವ್ಯವಸ್ಥೆಗಳು ವಾಹನಕ್ಕೆ ಸಂಬಂಧಪಡುವಂತಹ ವಿಚಾರಗಳಿಗೆ ಅವಕಾಶ ಇರುತ್ತೆ ವೃಷಭ ರಾಶಿಯವರಿಗೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಕೇವಲ 1-1.5 ತಿಂಗಳು ಮಾತ್ರ ಇಂಥ ಪೊಸಿಷನ್ ಇರುತ್ತೆ. ಇದನ್ನು ಅವಾಯ್ಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಯಾವುದಾದ್ರೂ ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳಿದ್ದರೆ ವೃಷಭ ರಾಶಿಯವರು ಸ್ವಲ್ಪ ವೆಯ್ಟ್ ಮಾಡುವಂತಹ ಅವಶ್ಯಕತೆ ಇದೆ. ಅಕ್ಟೋಬರ್ ನಂತರದಲ್ಲಿ 4ನೇ ಮನೆಗೆ ಗುರು ಬರ್ತಾನೆ. ಇದನ್ನು ತುಂಬ ಒಳ್ಳೆ ಸಮಯ ಅಂತ ಹೇಳ್ಬೋದು. ಸೊ ಗುರುಬಲ ಬರುವ ತನಕ ವೃಷಭ ರಾಶಿಯವರು ಸ್ವಂತ ಪ್ರಾಪರ್ಟಿ ಅಥವಾ ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಸಂತಾನದ ಅಂಚಿನಲ್ಲಿರುವಂಥವರಿಗೆ ತುಂಬ ಒಳ್ಳೆ ಸಮಯ. ಪಂಚಮಾಧಿಪತಿ ಬುಧ ಸ್ವಕ್ಷೇತ್ರ ಜೊತೆಗೆ ಬುಧಾದಿತ್ಯ ಯೋಗದಲ್ಲಿರ್ತಾನೆ. ಶನಿ ಮೇಲೂ ಕೂಡ ಗುರುದೃಷ್ಟಿ ಬೀಳ್ತಾ ಇರುತ್ತೆ ಲಾಭ ಸ್ಥಾನದಲ್ಲಿ. ಖಂಡಿತ ಇದನ್ನು ಶುಭ ಫಲ ಅಂತ ಹೇಳ್ಬೋದು. ಷಷ್ಠಾಧಿಪತಿ ಶುಕ್ರ 4ನೇ ಮನೆಯಲ್ಲಿದ್ದಾನೆ. ಯಾವುದೇ ಶತ್ರು ಬಾಧೆಗಳಿರೋದಿಲ್ಲ. ಫೈನಾನ್ಷಿಯಲಿ ಏನಾದರೂ ಯಾರಿಗಾದರೂ ಹಣದ ಸಹಾಯ ಮಾಡುವಂಥದ್ದಿದ್ದರೆ 1-2 ತಿಂಗಳು ವೃಷಭ ರಾಶಿಯವರು ಅವಾಯ್ಡ್ ಮಾಡಿಕೊಳ್ಳೋದು ಒಳ್ಳೆಯದು. ಇನ್ನು ದಾಂಪತ್ಯ ಜೀವನದಲ್ಲಿ ವಿವಾಹ ಇಂತಹ ವಿಚಾರಗಳಿಗೆ ಗುರುದೃಷ್ಟಿ ಅನ್ನುವಂಥದ್ದು 7ನೇ ಮನೆ ಮೇಲೆ ಬೀಳ್ತಾ ಇರುತ್ತೆ. ವೃಷಭ ರಾಶಿಯವರಿಗೆ ಮಂಗಳ ಕಾರ್ಯಗಳಿಗೆ ಗುರು ಶಾಂತಿ ಮಾಡಿಕೊಳ್ಳೋದಾದರೆ ಖಂಡಿತವಾಗ್ಲೂ ಇದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು. ಸಪ್ತಮ ಭಾವದ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಉಚ್ಚ ಕ್ಷೇತ್ರದಿಂದ ಬೀಳುತ್ತೆ. ಖಂಡಿತ ಶುಭ. ಇನ್ನು ದಂಪತಿಗಳ ನಡುವೆ ವೃಷಭ ರಾಶಿಯವರು ಸ್ವಲ್ಪ ಆರೋಗ್ಯದ ಬಗ್ಗೆ, ಗಂಡ ಹೆಂಡತಿಯ ನಡುವೆ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಗರ್ಭಕೋಶದ ಆರೋಗ್ಯ ಮತ್ತು ಥೈರಾಯ್ಡ್ ಇಂತಹ ಹಾರ್ಮೋನ್ ವ್ಯತ್ಯಾಸಗಳಿಗೆ ಅನುಕೂಲಗಳನ್ನು ಪಡಿಬೇಕು ಅಥವಾ ಪರಿಹಾರಗಳನ್ನು ಕಂಡ್ಕೋಬೇಕು ಅಂತಿದ್ರೆ ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡಿ ತುಂಬ ಒಳ್ಳೆಯದಾಗುತ್ತೆ ವೃಷಭ ರಾಶಿಯವರಿಗೆ.
ಯಾವುದೇ ಮೃತ್ಯುಬಾಧೆಯಂತಹ ಕಂಟಕಗಳಿಗೆ ಅವಕಾಶ ಇರೋದಿಲ್ಲ. ಅಷ್ಟಮಾಧಿಪತಿ ಗುರು ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಸೋದರರ ನಡುವೆ ಯಾವುದೇ ವೈಮನಸ್ಯಗಳನ್ನು ಈ ಟೈಮಲ್ಲಿ ಖಂಡಿತ ಮಾಡ್ಕೋಬೇಡಿ. ಭಾಗ್ಯಾಧಿಪತಿ ಶನಿ ಲಾಭಸ್ಥಾನದಲ್ಲಿದ್ದಾನೆ. ವೃಷಭ ರಾಶಿಯವರಿಗೆ ಒಂದು ರೀತಿಯಲ್ಲಿ ಇದು ಉತ್ತಮವಾದಂತಹ ಸಮಯ. ಯಾಕೆಂದರೆ ನೆಕ್ಸ್ಟ್ ಇಯರ್ ಜೂನ್ನಿಂದ ಸಾಡೆ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ, ಮುಂದಿನ ವರ್ಷ 2027 ಜೂನ್ ನಂತರ. ಸೊ ಇದಕ್ಕಿಂತ ಒಳ್ಳೆ ಸಮಯ ಅದಾಗಿರೋದಿಲ್ಲ. ಆದ್ದರಿಂದ ಈ ಸಮಯದಲ್ಲಿ ಏನಾದರೂ ಹಿನ್ನಡೆಗಳಿದ್ದರೆ ಸ್ವಲ್ಪ ನಿಮ್ಮ ಮೂಲ ಜಾತಕವನ್ನು ವಿಮರ್ಶೆ ಮಾಡಿಕೊಳ್ಳುವುದು ಸೂಕ್ತ. ಶನಿ ಲಾಭದಲ್ಲಿದ್ದು, ರಾಹು ಕರ್ಮದಲ್ಲಿದ್ದು, ಗುರು ಉಚ್ಚ ಕ್ಷೇತ್ರದಲ್ಲಿದ್ದು, ದ್ವಿತೀಯದಲ್ಲಿ ಬುಧಾದಿತ್ಯ ಯೋಗ. ಗೋಚಾರದಲ್ಲಿ ಕೇಳೋದಾದರೆ ವೃಷಭ ರಾಶಿಯವರಿಗೆ ಯಾವುದೇ ಸಮಸ್ಯೆಗಳಿಲ್ಲ, ಅನುಕೂಲಗಳು ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಉದ್ಯೋಗದಲ್ಲೂ ಕೂಡ ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡ್ಬೋದು. ಉದ್ಯೋಗದ ಪರಿವರ್ತನೆ ಅನ್ನುವಂಥದ್ದು ಕೂಡ ವೃಷಭ ರಾಶಿಯವರಿಗೆ ತುಂಬ ಒಳ್ಳೆಯ ಸಮಯ, ಯಾವುದೇ ಸಮಸ್ಯೆಗಳಿರೋದಿಲ್ಲ. ಸೊ ಈಗ ವೃಷಭ ರಾಶಿಯವರು ಸಾಡೆ ಪ್ರಾರಂಭ ಆಗೋದಕ್ಕಿಂತ ಮುಂಚಿನ ವರ್ಷ ಇದು. ಸೊ ಯಾವುದೇ ಸ್ಥಾನ ಪಲ್ಲಟ ಅಥವಾ ಉದ್ಯೋಗದ ಪರಿವರ್ತನೆಗಳು ಇದರಲ್ಲೆಲ್ಲ ಒಂದು ಸ್ಥಿರತೆ, ಒಂದು ಫೌಂಡೇಶನ್ ಕಂಡುಕೊಳ್ಳೋದಕ್ಕೆ ಅತ್ಯಂತ ಅವಶ್ಯಕವಾದಂತಹ ಸಮಯ ಇದು. ಇಲ್ಲಿ ಯಾವುದೇ ಉದ್ಯೋಗ ಸಿಕ್ಕಿದ್ರೂ ಕೂಡ ಒಂದು 2-3 ವರ್ಷ ಸ್ಥಿರವಾಗಿ ಉದ್ಯೋಗ ಮಾಡಿದರೆ ವೃಷಭ ರಾಶಿಯವರಿಗೆ ಖಂಡಿತ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ರಾಹು ಬಾಹುಬಲವನ್ನು ಕೊಡುವಂತಹ ಗ್ರಹ. ಅಂದರೆ 10 ಜನ ಮಾಡುವಂತಹ ಕೆಲಸ ಒಬ್ಬ ಮಾಡೋದಕ್ಕೆ ಸಾಮರ್ಥ್ಯ ಕೊಡ್ತಾನೆ ರಾಹು. ಅಂತಹ ರಾಹು ಉದ್ಯೋಗ ಕ್ಷೇತ್ರದಲ್ಲಿದ್ದಾನೆ. ಇದರ ಅನುಕೂಲಗಳನ್ನು ವೃಷಭ ರಾಶಿಯವರು ಖಂಡಿತವಾಗ್ಲೂ ಪಡೆದುಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕವಾಗಿರುತ್ತೆ. ಲಾಭದಲ್ಲಿರುವ ಶನಿಯನ್ನು ಗುರು ನೋಡುವಂಥದ್ದು ಖಂಡಿತ ಶುಭ ಆಗುತ್ತೆ. ಈಶ್ವರನ ದರ್ಶನ ಮಾಡಿ, ಆಂಜನೇಯನ ದರ್ಶನ ಮಾಡಿ, ಹನುಮಾನ್ ಚಾಲಿಸ ಕೇಳುವಂಥದ್ದು ಇವೆಲ್ಲ ವೃಷಭ ರಾಶಿಯವರಿಗೆ ಶುಭ ಫಲಗಳನ್ನು ಕೊಡುತ್ತೆ. ಲಾಭದಲ್ಲಿರುವಂತಹ ಶನಿ ದೃಷ್ಟಿ 5ನೇ ಮನೆ ಮೇಲೆ ಬೀಳುವಂಥದ್ದು ಸಂತಾನಕ್ಕೂ ಕೂಡ ಉತ್ತಮ ಪರಿಸ್ಥಿತಿಗಳನ್ನು ಕೊಡುವಂಥದ್ದು. ಮೋಕ್ಷ ವ್ಯಯಸ್ಥಾನಾಧಿಪತಿ ಕುಜ ಜನ್ಮರಾಶಿಯಲ್ಲಿರ್ತಾನೆ. ಸ್ವಲ್ಪ ಹಠವನ್ನು ಕಡಿಮೆ ಮಾಡಿಕೊಂಡ್ರೆ ಇನ್ನಷ್ಟು ಒಳ್ಳೆಯದನ್ನು ನೋಡ್ತೀರಾ. ಇಲ್ಲದೇ ಇದ್ರೆ ದಂಪತಿಗಳು, ದಾಂಪತ್ಯ, ಸಾಮರಸ್ಯ, ಅವರಿಬ್ಬರ ನಡುವೆ ಆರೋಗ್ಯ, ಇದರಲ್ಲಿ ಏರುಪೇರುಗಳು ಉಂಟಾಗೋದಕ್ಕೆ ಶುರುವಾಗುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಗೋಚಾರದಲ್ಲಿ ಎಲ್ಲ ಗ್ರಹಗಳು ಕೂಡ ವೃಷಭ ರಾಶಿಯವರಿಗೆ ಉತ್ತಮ ಸ್ಥಿತಿಯಲ್ಲೇ ಇದ್ದಾರೆ. ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಏನಾದರೂ ಅಭಿವೃದ್ಧಿಗಳು ನಡೀತಾ ಇಲ್ಲ ಅಂತ ಹೇಳಿದರೆ ಮೂಲ ಜಾತಕಗಳನ್ನು ವಿಮರ್ಶೆ ಮಾಡಿಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಸೊ ಎಲ್ಲ ನವಗ್ರಹಗಳು ಕೂಡ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕ.